ಯಾದಗಿರಿ ತಾಲೂಕಿನ ಆತುಕುಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಾಚಬಾರ ಗ್ರಾಮದಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಭತ್ತ ನೆಲಸಮವಾಗಿದೆ. ಹೌದು, ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ವರ್ಷದ ಬೆಳೆಯನ್ನೇ ನಂಬಿಕೊಂಡು ಬದುಕುವ ನಾವು ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲಂತಾಗಿದೆ. ಸಾಲ ಮಾಡಿ ನಾಟಿ ಮಾಡಿದ ರೈತರು ಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಕೂಡಲೇ ಸರ್ಕಾರ ಪರಿಹಾರ ನೀಡಿ ರೈತರ ಜೀವ ಉಳಿಸುವ ಕೆಲಸ ಮಾಡಬೇಕು. ಒಂದು ವೇಳೆ ಪರಿಹಾರ ಸಿಗದಿದ್ದಲ್ಲಿ ರೈತ ಉಪವಾಸ ಸಾಯಬೇಕಾಗ್ತದೆ. ಹಸಿವು ತಾಳದೆ ವಿಷ ಕುಡಿಯುವ ಪರಿಸ್ಥಿತಿ ಉದ್ಭವವಾಗಿದೆ. ದಯವಿಟ್ಟು ಸರ್ಕಾರ ಮತ್ತು ಜಿಲ್ಲಾಡಳಿತ ಕೂಡಲೇ ನಿಗಾ ವಹಿಸಿ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಮಂಜುನಾಥ್ ಬಡಿಗೇರ್, ಜಿಲ್ಲಾಧ್ಯಕ್ಷರು, ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿ ಯಾದಗಿರಿ ಅವರು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಬಡಿಗೇರ್, ಬಾಚೋರ್ ಗ್ರಾಮಸ್ಥ. ನಿನ್ನೆ ಸುರಿದ ಭಾರಿ ಮಳೆಯಿಂದಾಗಿ ನಮ್ಮ ಗದ್ದೆಗಳೆಲ್ಲ ಹಳ್ಳಾಗಿ ಮಾರ್ಪಾಡಾಗಿದೆ, ಕಾಣಿಸ್ತಿರ್ಬೋದು ನಿಮಗೆಲ್ಲ. ಈಗ ಮುಂದೆ ಏನ್ರಿ ಏನಿಲ್ಲ ಸರ್, ಈಗ ನಮಗೂ ಇದನ್ನೇ ನಂಬಿಕೊಂಡು ಬದುಕೋರು ನಾವು. ಹೌದ್ರಿ. ಹಾಗಾಗಿ ಭಾಳ ಸಂಕಷ್ಟಕ್ಕೆ ಎದುರಾಗಿದ್ದೀವಿ. ಸಾಲ ಸೂಲ ಮಾಡಿ ಗದ್ದೆ ನಾಟಿ ಮಾಡಿದ್ದೀವಿ. ಹೌದ್ರಿ. ಶೇಂಗಾ ಬಿತ್ತಿದ್ದೀವಿ, ತೊಗರಿ ಇದೆ. ಈ ವಿಪರೀತ ಮಳೆಯಿಂದಾಗಿ ನಮಗೆ ಎಲ್ಲಿ ಎಡೆ ಬಿಡದೆ ಸುರಿತಾ ಇದೆ ಮಳೆ ಇದು. ಹಾಗಾಗಿ ಇಷ್ಟೊಂದು ಬೆಳೆದ ನಿಂತರ ಪೈರೆಲ್ಲ ಬಿದ್ದೋಗಿದೆ. ನಮಗೆ ಬಹಳ ಕಣ್ಣೀರು ಬರ್ತಾ ಇದೆ, ಭಾಳಾಗಿದೆ. ದಯವಿಟ್ಟು ಸರ್ಕಾರ ಕೂಡಲೇ ರೈತಾಪಿ ವರ್ಗಕ್ಕೆ ಅನುಕೂಲ, ಸರ್ಕಾರದ ವತಿಯಿಂದ ನಮ್ಗೆ ಪರಿಹಾರ ಘೋಷಣೆ ಮಾಡಬೇಕು ಕೂಡಲೇ. ಇಲ್ಲಾಂದ್ರೆ ನಮ್ಗೆ ರೈತರಿಗೆ ಎಣ್ಣೆ ಕುಡಿಯೋ ಪರಿಸ್ಥಿತಿ ಬರುತ್ತೆ, ಅದಕ್ಕೆ ಈಡಾಗಬಾರ್ದು. ದಯವಿಟ್ಟು ಜಿಲ್ಲಾಡಳಿತದ ಮೇಲೆ ನನಗೆ ತುಂಬ ವಿಶ್ವಾಸ ಇದೆ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಳಿಸಿ ಈ ಸರ್ವೆ ಮಾಡಿಕೊಂಡು ಯಾರ್ಯಾರು ಎಷ್ಟೆಷ್ಟು ಹಾಳಾಗಿದೆ ಅದನ್ನೆಲ್ಲ ಕೂಲಂಕುಷ ಪರಿಶೀಲಿಸಿ ರೈತರಿಗೆ ಮುಂಬರುವ ದಿನಗಳಲ್ಲಿ ಆದಷ್ಟು ಬೇಗ ಪರಿಹಾರ ಕೊಡಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಯಾಕಂದರೆ ವರ್ಷದ ಬೆಳೆಯನ್ನೇ ನಂಬಿಕೊಂಡು ಬದುಕೋರು ನಾವು. ಇಂಥ ಬೆಳೆನೇ ಹಾಳಾದರೆ ನಮಗೆ ಭಾಳ ಕಷ್ಟ ಆಗುತ್ತೆ ಮುಂದೆ ಬದುಕಲಿಕ್ಕೆ. ಹಾಗಾಗೋದ್ರಿಂದ ಈ ಎಚ್ ಎಂ ಹಾಲ್ದಾರ್, RJ32 ಕನ್ನಡ ನ್ಯೂಸ್, ಯಾದಗಿರಿ.